ನಾವು 10ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಮಹಾರಾಷ್ಟ್ರದ ವೇಷಭೂಷಣವನ್ನು ಧರಿಸಿದ್ದೇವೆ. ಮಹಾರಾಷ್ಟ್ರದ ರಾಜಧಾನಿ ಎಂದು ಮುಂಬೈಯನ್ನು ಕರೆಯುತ್ತೇವೆ. ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ. ಮುಂಬೈಯಲ್ಲಿ ಹತ್ತಿ ಕಾರ್ಖಾನೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿಯವರು ಜನಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ವೀರ ರಾಣಿ ಜನಿಸಿದ್ದಾರೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆಯನ್ನು ಹೆಚ್ಚಾಗಿ ಮಾತನಾಡುತ್ತಾರೆ ಮತ್ತು ಇಲ್ಲಿ ಹತ್ತಿ, ಕಬ್ಬು, ದಾಳಿಂಬೆ ಇತ್ಯಾದಿ ಬೆಳೆಗಳನ್ನು ಬೆಳೆದು ಸಂಪನ್ನತೆಯಿಂದ ಕೂಡಿದಂತಹ ಮಹಾರಾಷ್ಟ್ರದ ರಾಜ್ಯದ ಒಂದು ವೇಷಭೂಷಣವನ್ನು ನಾವು ಹಾಕಿಕೊಂಡು ಬಂದಿದ್ದೇವೆ. ಮತ್ತು ಇಲ್ಲಿ ಪಂಢರಾಪುರದ ವಿಠಲ ದೇವಸ್ಥಾನ ಪ್ರಸಿದ್ಧ ದೇವಸ್ಥಾನವಾಗಿದೆ. ಇಲ್ಲಿ ಅತಿ ಹೆಚ್ಚಾಗಿ ಹತ್ತಿಗಳನ್ನ ಬೆಳೆಯುತ್ತಾರೆ ಮತ್ತು ಕಬ್ಬುಗಳನ್ನ ಬೆಳೆಯುತ್ತಾರೆ. ಸುತ್ತಲಿನ ವಾತಾವರಣವು ಕೂಡ ಅತ್ಯಂತ ಸುಂದರವಾಗಿ ಕಂಡುಬರುತ್ತದೆ. ಸಮೃದ್ಧ ರಾಜ್ಯವನ್ನಾಗಿ ಧನ್ಯವಾದ. ನನ್ನ ಹೆಸರು ಸ್ನೇಹ ಜಗದೀಶ್ಪುರಿ. ಮೈ ಮಹಾರಾಷ್ಟ್ರೀಚಿ ಮುಲಿ ಹೈ ಅಂದರೆ ನಾವು ಮಹಾರಾಷ್ಟ್ರದಲ್ಲಿದ್ದೇವೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತದೆ. ಮಹಾರಾಷ್ಟ್ರದಲ್ಲಿ ಬೆಳೆಯುವ ಬೆಳೆಗಳೆಂದರೆ ಕಬ್ಬು, ಹತ್ತಿ, ದಾಳಿಂಬೆ, ದ್ರಾಕ್ಷಿ ಮೊದಲಾದ ಬೆಳೆಗಳನ್ನು ಬೆಳೆಯುತ್ತಾರೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ. ಅಂದರೆ ಕನ್ನಡದಲ್ಲಿ ನಾವು ಮಹಾರಾಷ್ಟ್ರದ ಹುಡುಗಿ ಅಂತ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಎಂದು ಕರೆಯುತ್ತೇವೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಭಾರತದ ದೇಶಕ್ಕೆ ಪ್ರಮುಖವಾಗಿದೆ. ಮಹಾರಾಷ್ಟ್ರ ಒಂದು ಸುಂದರ ರಾಜ್ಯವಾಗಿದೆ. ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆಯನ್ನು ಮಾತನಾಡುತ್ತಾರೆ. ನಾನು ಕೊಡಗು ಜಿಲ್ಲೆಯ ವೇಷಭೂಷಣವನ್ನು ಹಾಕಿಕೊಂಡು ಬಂದಿದ್ದೇನೆ. ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎನ್ನುತ್ತಾರೆ. ನಮಸ್ಕಾರ ಎಲ್ಲರೂ. ನಂಗೆ ಕೊಡವತಿ ಕೊಡಗು ಹಚ್ಚ ಹಸಿರ ನಾಡು ಮತ್ತು ಕೊಡಗು ಸುಂದರ ನಾಡು. ಧನ್ಯವಾದಗಳು. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕೇರಳದ ವೇಷಭೂಷಣವನ್ನು ಹಾಕಿಕೊಂಡು ಬಂದಿದ್ದೇನೆ. ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ಶಬರಿಮಲೆಗೆ ಎಲ್ಲರೂ ಸಂಕ್ರಾಂತಿ ದಿನಗಳಲ್ಲಿ ಹೋಗಿ ಬರುತ್ತೇವೆ. ಶಬರಿಮಲೆಯು ಕೇರಳದ ಪ್ರಸಿದ್ಧ ದೇವಾಲಯವಾಗಿದೆ. ಅಲ್ಲಿ ಅಲ್ಲಿ ಆ ದೇವಾಲಯವು ಕಾಡಿನಲ್ಲಿದೆ. 9ನೇ ತರಗತಿ. ನಾನು ಮಹಾರಾಷ್ಟ್ರ ರಾಜ್ಯದ ವೇಷಭೂಷಣವನ್ನು ಹಾಕಿಕೊಂಡು ಬಂದಿದ್ದೇನೆ. ಮಹಾರಾಷ್ಟ್ರ ರಾಜ್ಯದ ರಾಜಧಾನಿ ಮುಂಬೈ. ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿಯವರು ಜನಿಸಿದ್ದಾರೆ. ಧನ್ಯವಾದಗಳು. ನಾನು ಓದುತ್ತಿರುವ ತರಗತಿ 9ನೇ ತರಗತಿ. ನಾನು ಮಹಾರಾಷ್ಟ್ರದ ವೇಷಭೂಷಣವನ್ನು ಧರಿಸಿದ್ದೇನೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ. ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿಯವರು ಜನಿಸಿದರು. ಮಹಾರಾಷ್ಟ್ರದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಹೋರಾಟವನ್ನು ನಡೆಸಿದ್ದರು. ಮಹಾರಾಷ್ಟ್ರದ ಪ್ರಸಿದ್ಧ ಭೋಜನ ವಡಾಪಾವ್. ಧನ್ಯವಾದಗಳು. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗುಜರಾತರ ವೇಷಭೂಷಣವನ್ನು ಧರಿಸಿಕೊಂಡು ಬಂದಿದ್ದೇನೆ. ಗುಜರಾತರ ರಾಜಧಾನಿ ಗಾಂಧಿನಗರದ ಮಾತೃಭಾಷೆ ಗುಜರಾತಿ. ಅಲ್ಲಿಯ ಪ್ರಸಿದ್ಧ ತಿಂಡಿ ಎಂದರೆ ವಡಾಪಾವ್. ಧನ್ಯವಾದಗಳು. ತರಗತಿ 9ನೇ ತರಗತಿ. ನಾನು ಹುಟ್ಟಿರುವ ಉಡುಗೆ ಕೇರಳ ರಾಜ್ಯದ ಉಡುಗೆ. ನಾನು ಈಗ ಕೇರಳದ ರಾಜ್ಯದ ಮಾತೃಭಾಷೆಯಾದ ಮಲಯಾಳಂನಲ್ಲಿ ಮಾತನಾಡುತ್ತೇನೆ. ನಮಸ್ಕಾರಂ. ಎಂತೆ ಪೇರು ನಿರೀಕ್ಷಾ ಇಜ್ಞ ಕೇರಳತೆ ಆನು ಪ್ರತಿನಿಧಿಕರಿಕುನ್ನನ್ ಕೇರಳತೆ ವಲರೆ ಮಹೋರಮಾಯ ಪುಚ್ಪುಲ್ ನಾಡಾನು ಕೇರಳತೆ ದೈವಂತೆ ನಾಡು ಎನ್ ಅರಿಯಪೇಡೆನ್ನುತ್ತ ಕೇರಳತೆ ತಲಸ್ಥಾನಂ ತಿರುವನಂತಪುರಂ ಆನು ವಿಡುತ್ತೆ ಮಾತೃಭಾಷಾ ಮಲಯಾಳಂ ಆನು ಮುನ್ನಾರಿ ತೆಕ್ಕಡಿ ಆಜುಪಲ್ ಅತ್ತಿಪಿಲ್ಲಿ ವೆಳೆಯುಂಟಂ ಹೆಣ್ಣಿಗಣ್ಣೆ ಓರ್ಪಾಡ್ ವಿನೋಸಂಚಾರ ಸ್ಥಳಗಳ ಆನು ಓರ್ಪಾಡ್ ಇವಿಡ್ತ ಉಳ್ಕಂ ಉಳ್ಸಂ ಓಣಂ ಆನು ಕೇರಳತೆ ಪ್ರಸಿದ್ಧമായ ಭಕ್ಷಣಂ ಸಾಧಿ ಆನು ಸಂತೋಷಡೆ ಅಘೋಷಿಸಕುಕ್ಕಂ ಚೆನ್ನೈ ನಂದಿ. ತರಗತಿ 9ನೇ ತರಗತಿ. ನಾನು ಕರ್ನಾಟಕದ ವೇಷಭೂಷಣ ಹಾಕಿಕೊಂಡು ಬಂದಿದ್ದೇನೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದಲ್ಲಿ ಬೆಳೆಯುವ ಬೆಳೆಗಳೆಂದರೆ ಹತ್ತಿ, ಕಬ್ಬು, ಕಡಲೆ ಮುಂತಾದವು. ಇಷ್ಟೇ ನನ್ನ ವೇಷಭೂಷಣವನ್ನು ಮುಗಿಸಿದೆ. ಇಂದು ನಾನು
ಮಹಾರಾಷ್ಟ್ರದ ವೇಷಭೂಷಣವನ್ನು ಧರಿಸಿಕೊಂಡು ಬಂದಿದ್ದೇನೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈಯನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಅವರು ಜನಿಸಿದ್ದಾರೆ. ಧನ್ಯವಾದಗಳು. ಅವನ ಕರುನಾಡು ತಾಯಿಯ ಮಡಿಲಲ್ಲಿ ಸಿರಿಗನ್ನಡದ ಕಂಪು ನಲಿದಿದೆ. ಕರುನಾಡು ತಾಯಿಯ ಮಡಿಲಲ್ಲಿ ಸಿರಿಗನ್ನಡದ ಕಂಪು ನಲಿದಿದೆ. ಹೆಮ್ಮೆಯ ಹೆಜ್ಜೆ ಇಡುತ್ತಾ ಹಸಿರಿನ ಸಿರಿಗೆ ಮನ ಸೋತಿದೆ. ಹೆಮ್ಮೆಯ ಹೆಜ್ಜೆ ಇಡುತ್ತಾ ಹಸಿರಿನ ಸಿರಿಗೆ ಮನ ಸೋತಿದೆ. ಧನ್ಯವಾದ. ನಾನು ತೊಡಗು ವೇಷಭೂಷಣ ಗುಜರಾತ್ ರಾಜಧಾನಿ ಗಾಂಧಿನಗರ. ಧನ್ಯವಾದಗಳು. ನಾನು ಧರಿಸಿರುವ ವೇಷಭೂಷಣ ಕರ್ನಾಟಕ ರಾಜ್ಯದ್ದು. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಧನ್ಯವಾದಗಳು. ವೇಷಭೂಷಣ ಪಶ್ಚಿಮ ಬಂಗಾಳ. ಇದರ ರಾಜಧಾನಿ ಕೋಲ್ಕತ್ತಾ. ಧನ್ಯವಾದ. ನಾನು ಧರಿಸಿರುವ ಬಟ್ಟೆ ಕರ್ನಾಟಕದ ರಾಜಧಾನಿ ಬೆಂಗಳೂರು. ಓದುತ್ತಿದ್ದೇನೆ. ನಾನು ಧರಿಸಿರುವ ವೇಷಭೂಷಣ ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದ ಮಾತೃಭಾಷೆ ಕನ್ನಡ. ಧನ್ಯವಾದ. ವೇಷಭೂಷಣ ಕೇರಳದ ರಾಜಧಾನಿ ತಿರುವನಂತಪುರ. ಕೇರಳದ ಭಾಷೆ ಮಲಯಾಳಂ. ಪ್ರಸಿದ್ಧ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ. ಕೇರಳದ ಧನ್ಯವಾದ. ಮೈ ಸ್ಟಡಿಂಗ್ 8th ಕ್ಲಾಸ್. ನಾನು ಧರಿಸಿರುವ ವೇಷಭೂಷಣದ राज्य गोवा। धन्यवाद। आप सभी का नमस्कार। मेरा नाम वर्षी उड़केरी है। मैं 8वीं कक्षा में पढ़ता हूँ। मैंने महाराष्ट्र का पारंपरिक पोशाक पहनी है। महाराष्ट्र का प्रसिद्ध भोजन वड़ा पाव है। आप सभी को धन्यवाद। ನಾನು ವೇಷಭೂಷಣ ಕೊಡಗುವನ್ನು ಹಾಕೊಂಡಿದ್ದೇನೆ। ಕೊಡಗುವನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲಾಗುತ್ತದೆ। ಧನ್ಯವಾದ। ಭದ್ರಪ್ಪ ಚಸಲಿ ಇವರ ತೆಲಂಗಾಣ ರಾಜ್ಯ ಉರಂಗಂ ಎಂಗವರ ನಮಸ್ಕಾರ। 8ನೇ ತರಗತಿ ನಾನು ಧರಿಸಿರುವ ಉಡುಪು ಬಿಹಾರದ ರಾಜಧಾನಿ ಪಟ್ನಾ। ಧನ್ಯವಾದ। ನಾನು ಓದುತ್ತಿರುವ ತರಗತಿ 8ನೇ ತರಗತಿ। ನಾನು ಧರಿಸಿರುವ ವೇಷಭೂಷಣ ಗುಜರಾತದ ರಾಜಧಾನಿ ಗಾಂಧಿನಗರ್। ಗುಜರಾತದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮೂರ್ತಿ ತುಂಬಾ ಫೇಮಸ್ ಆಗಿದೆ। ಧನ್ಯವಾದ। ಎಲ್ಲರಿಗೂ ನಮಸ್ಕಾರ। ನನ್ನ ಹೆಸರು ಶ್ವೇತಾ ಪೂಜಾರ್। ನಾನು ಓದುತ್ತಿರುವ ತರಗತಿ 8ನೇ ತರಗತಿ। ನಾನು ಧರಿಸಿರುವ ವೇಷಭೂಷಣ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿಯವರು ಜನಿಸಿದ ಸ್ಥಳ। ಧನ್ಯವಾದ। ನಾನು ಹಾಕಿದ ವೇಷಭೂಷಣ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ। ಧನ್ಯವಾದಗಳು। ನನ್ನ ಹೆಸರು ಸಿಂಚನಾ ಹಿರಯ್ಯಗದ್ಗಿ ಮತ್ತು ನಾನು ಓದುತ್ತಿರುವ ತರಗತಿ 8ನೇ ತರಗತಿ। ನಾನು ಧರಿಸಿದ ಉಡುಪು ತಮಿಳುನಾಡದ ರಾಜಧಾನಿ ಚೆನ್ನೈ। ಧನ್ಯವಾದಗಳು। ನನ್ನ ವೇಷಭೂಷಣ ಮಹಾರಾಷ್ಟ್ರದ ಮಾತೃಭಾಷೆ ಮರಾಠಿ। ಮಹಾರಾಷ್ಟ್ರದ ರಾಜಧಾನಿ ಮುಂಬೈ। ಧನ್ಯವಾದ। ಕರ್ನಾಟಕ ಹತ್ತಿ, ಕಬ್ಬು, ಕಡಲೆಯನ್ನು ಬೆಳೆಯುತ್ತಾರೆ। ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ। ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ। ಧನ್ಯವಾದಗಳು। ನಾನು ಓದುತ್ತಿರುವ ತರಗತಿ 8ನೇ ತರಗತಿ। ನಾನು ಧರಿಸಿರುವ ಬಟ್ಟೆ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ। ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿಯವರು ಜನಿಸಿದ್ದಾರೆ ಮತ್ತು ಧನ್ಯವಾದ। ಓದುತ್ತಿರುವ ತರಗತಿ 8ನೇ ತರಗತಿ। ಓದುತ್ತಿರುವ ತರಗತಿ 8ನೇ ತರಗತಿ। ನಾನು ಧರಿಸಿರುವ ವೇಷಭೂಷಣ ಕರ್ನಾಟಕದ ರಾಜಧಾನಿ ಬೆಂಗಳೂರು। ಧನ್ಯವಾದಗಳು। ಕಾವೇರಿ ಅಮ್ಮಾಯಿ। ನಾನು ಓದುತ್ತಿರುವ ತರಗತಿ 2ನೇ ತರಗತಿ। ನಾನು ಕರ್ನಾಟಕದ ವೇಷಭೂಷಣ ಹಾಕಿಕೊಂಡು ಬಂದಿದ್ದೇನೆ। ಕರ್ನಾಟಕದ ರಾಜಧಾನಿ ಬೆಂಗಳೂರು। ಧನ್ಯವಾದಗಳು। ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು। ಧನ್ಯವಾದಗಳು। ಜ್ಯೋತಿ ಸಂಪ್ರಾಣಿಯಿಂದ ಒಂದು ಕೇರಳದ ಬಗ್ಗೆ ಬರೆದಂತ ಒಂದು ಸಣ್ಣ ಕವನ ಓದಿನ.
ನೆನಪಿನಲ್ಲಿ ಒಳುಂಕಲಿಯ ನೌತೆ ಸಾಗಿದೆ. ದೇವರ ದಾಳಿಯ ಅಂದವಿದು ಕಣ್ಣಿಗೆ ಹಬ್ಬವು ನೀಡಿದೆ. ವೇಷಭೂಷಣ ಕರ್ನಾಟಕದ ರಾಜಧಾನಿ ಬೆಂಗಳೂರು. ಧನ್ಯವಾದ. ತರಗತಿ 10ನೇ ತರಗತಿ. ನಾನು ಧರಿಸಿಕೊಂಡು ಬಂದಿರುವ ವೇಷಭೂಷಣ ಕೇರಳದ ರಾಜಧಾನಿ ತಿರುವನಂತಪುರ. ಕೇರಳದ ಮಾತೃಭಾಷೆ ಮಲಯಾಳಂ. ಧನ್ಯವಾದ. ಕರ್ನಾಟಕಗಳ ರಾಣಿ ಎಂದು ಕರೆಯುತ್ತಾರೆ. ಗೋಧಿಯ ಕಣಜ ಎಂದು ಪಂಜಾಬ್ ಅನ್ನು ಎಂದು ಕರೆಯುತ್ತಾರೆ. ಪಂಜಾಬ್ ಅನ್ನು ಅಮೃತ್ಸರ್ ಎಂದರೆ ನಮ್ಮ ಕರ್ನಾಟಕವನ್ನು ಶ್ರೀಗಂಧದ ನಾಡೆಂದು ಕರೆಯುತ್ತಾರೆ. ಧನ್ಯವಾದ. ಓದುವ ತರಗತಿ 8ನೇ ತರಗತಿ. ನಾನು ಧರಿಸಿರುವ ಬಟ್ಟೆ 1ನೇ ತರಗತಿ. ನಾನು ಕರ್ನಾಟಕದ ವೇಷಭೂಷಣವನ್ನು ಧರಿಸಿದ್ದೇನೆ. ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಕರೆಯುತ್ತಾರೆ. ಕರ್ನಾಟಕವು 28 ರಾಜ್ಯಗಳನ್ನು ಹೊಂದಿದೆ. ಕರ್ನಾಟಕವು ಕೇಂದ್ರಾಡಳಿತ ಪ್ರದೇಶಗಳು 28 ನಾನು ಕರ್ನಾಟಕದ ಡ್ರೆಸ್ಸನ್ನು ಹಾಕಿಕೊಂಡು ಬಂದಿದ್ದೇನೆ. ಕರ್ನಾಟಕದ ಭಾಷೆ ಕನ್ನಡ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದಲ್ಲಿ ಹತ್ತಿ, ಕಬ್ಬು ಮುಂತಾದ ಬೆಳೆಗಳನ್ನು ಬೆಳೆಯುತ್ತಾರೆ. ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಕರೆಯುತ್ತಾರೆ. ವೇಷಭೂಷಣ ಗುಜರಾತ್ ರಾಜಧಾನಿ ಗಾಂಧಿನಗರ. ಗುಜರಾತಿಯ ಭಾಷೆ